ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಹಿಳಾ ಮೀಸಲಾತಿ ಮಸೂದೆಗೆ ವಿಪಕ್ಷಗಳ ವಿರೋಧ, ರಾಜಕೀಯ ಸಂಘರ್ಷ ತೀವ್ರ, ಬಿಜೆಪಿ ತೀವ್ರ ಆಕ್ರೋಶ. ಕಲಬುರಗಿಯಲ್ಲಿ ಸಂಗೀತ ಸಾಂಸ್ಕೃತಿಕ ಮಹೋತ್ಸವ, ಕಲಾವಿದರಿಗೆ ಗೌರವ, ರಂಗೋಲಿ ಸ್ಪರ್ಧೆ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ಪಕ್ಷ ಸೇರಿದಂತೆ ವಿವಿಧ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿರುವುದು ರಾಜಕೀಯ ವಾಗ್ವಾದಕ್ಕೆ ಕಾರಣವಾಗಿದೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರು, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ ಹೆಚ್ಚಿನ ರಾಜಕೀಯ ಅವಕಾಶ ಕಲ್ಪಿಸಲು ಕೈಗೊಂಡ ಪ್ರಯತ್ನಕ್ಕೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿರುವುದು ಮಹಿಳೆಯರ ಮೇಲಿನ ಅಪಮಾನವೆಂದು ಬಿಜೆಪಿ ಅಭಿಪ್ರಾಯಪಟ್ಟಿದೆ. ಮಹಿಳಾ ಮೀಸಲಾತಿ ಮಸೂದೆಗೆ ಎಲ್ಲಾ ಪಕ್ಷಗಳ ಸಹಕಾರ ದೊರೆತಿದ್ದರೆ
ಇದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗುತ್ತಿತ್ತು ಎಂದು ಬಿಜೆಪಿ ತಿಳಿಸಿದೆ. ಆದರೆ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮಹಿಳಾ ಸಬಲೀಕರಣದ ವಿಷಯದಲ್ಲಿ ನಿಜವಾದ ಬದ್ಧತೆಯನ್ನು ತೋರಿಸಲಿಲ್ಲ ಎಂದು ಆರೋಪಿಸಲಾಗಿದೆ. ಬಿಜೆಪಿಯ ಪ್ರಕಾರ ವಿಪಕ್ಷಗಳ ವಿರೋಧವು ಕೇವಲ ಮಸೂದೆಯ ಅನುಷ್ಠಾನದ ವಿಧಾನಕ್ಕೆ ಸೀಮಿತವಾಗಿಲ್ಲ, ಅದು ಮಹಿಳಾ ಮೀಸಲಾತಿಯ ಮೂಲಭೂತ ಆಲೋಚನೆಗೆ ವಿರೋಧವಾಗಿದೆ. ಇದು ಮಹಿಳಾ ಪಾಲ್ಗೊಳ್ಳುವಿಕೆಯನ್ನು ಬಲಪಡಿಸುವ ರಾಷ್ಟ್ರೀಯ ಪ್ರಯತ್ನಕ್ಕೆ ಧಕ್ಕೆ ತಂದಿದೆ ಎಂದು ಹೇಳಲಾಗಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಕೈಗೊಂಡ ಹಲವು ಯೋಜನೆಗಳನ್ನು ಉಲ್ಲೇಖಿಸಿ 15 ಕೋಟಿ ಮನೆಗಳಿಗೆ ನೀರು, ಉಜ್ವಲ ಯೋಜನೆಯಡಿ 10 ಕೋಟಿ ಮನೆಗಳಿಗೆ ಗ್ಯಾಸ್ ಸಿಲಿಂಡರ್, 12 ಕೋಟಿ ಶೌಚಾಲಯ ನಿರ್ಮಾಣ ಹಾಗೂ 4 ಕೋಟಿಗೂ ಹೆಚ್ಚು ಮಹಿಳೆಯರ ಹೆಸರಿನಲ್ಲಿ ಮನೆ ನೀಡಿರುವುದನ್ನು ಬಿಜೆಪಿ ನೀಡಿದೆ ಎಂದರು. ಇದೇ ವೇಳೆ ಬಿಜೆಪಿ ಮಹಿಳಾ ನಾಯಕತ್ವವನ್ನು ಉತ್ತೇಜಿಸಿರುವುದಾಗಿ ಹೇಳಿಕೊಂಡಿದೆ. ಸುಷ್ಮಾ ಸ್ವರಾಜ್, ಉಮಾ ಭಾರತಿ, ವಸುಂಧರಾ ರಾಜೆ ಹಾಗೂ ಆನಂದಿಬೆನ್ ಪಟೇಲ್ ಅವರಿಗೆ ಮುಖ್ಯಮಂತ್ರಿಗಳಾಗುವ ಅವಕಾಶ ನೀಡಿರುವುದನ್ನು ಉದಾಹರಣೆಯಾಗಿ ನೀಡಿದೆ. ಜೊತೆಗೆ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಿರುವುದನ್ನು ಐತಿಹಾಸಿಕ ಹೆಜ್ಜೆಯಾಗಿ ವಿವರಿಸಿದೆ. ವಿಪಕ್ಷಗಳ ಬಗ್ಗೆ ಟೀಕಿಸಿ ಬಿಜೆಪಿ ಹೇಳುವಂತೆ ಕಾಂಗ್ರೆಸ್ ಪಕ್ಷವು ತನ್ನ ಆಡಳಿತದ ಅವಧಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದು ಮಂಡಳ ವರದಿ ಜಾರಿಗೆ ಹಿಂಜರಿದಿತ್ತು. ಇಂದಿಗೂ ಅವರ ರಾಜಕೀಯ ಧೋರಣೆ ಮತಗಳಿಗಾಗಿ ಮಾತ್ರ ಸೀಮಿತವಾಗಿದೆ ಎಂದು ಆರೋಪಿಸಲಾಗಿದೆ. ದಕ್ಷಿಣ ಭಾರತದ ರಾಜ್ಯಗಳ ಬಗ್ಗೆ ಹರಡುತ್ತಿರುವ ಆತಂಕವನ್ನು ತಳ್ಳಿಹಾಕಿದ ಬಿಜೆಪಿ ಜನಸಂಖ್ಯೆ ಆಧಾರಿತ ಪ್ರತಿನಿಧಿತ್ವ ಹೆಚ್ಚಳದಿಂದ ಯಾವುದೇ ಅನ್ಯಾಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕದ ಸಂಸದ ಸ್ಥಾನಗಳು 28ರಿಂದ 42ಕ್ಕೆ ಏರಿಸುವ ಯೋಜನೆ ಇದ್ದದ್ದು ಹಾಗೂ ದಕ್ಷಿಣ ರಾಜ್ಯಗಳ ಒಟ್ಟು ಸ್ಥಾನಗಳನ್ನು 129ರಿಂದ 195ಕ್ಕೆ ಹೆಚ್ಚಿಸುವ ಉದ್ದೇಶವಿದ್ದ ತಿಳಿಸಿದೆ. ಈ ಹಿನ್ನೆಲೆಯಲ್ಲಿ ದೇಶವನ್ನು ಉತ್ತರ ದಕ್ಷಿಣ ಎಂದು ವಿಭಜಿಸಲು ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳು ಪ್ರಯತ್ನಿಸುತ್ತಿವೆ ಎಂದು ಬಿಜೆಪಿ ಆರೋಪಿಸಿದೆ. ಮಹಿಳಾ ಸಬಲೀಕರಣ ಮತ್ತು ಸಮಾನ ಪ್ರತಿನಿಧಿತ್ವ ವಿಚಾರದಲ್ಲಿ ಜನತೆ ಸ್ಪಷ್ಟ ಸಂದೇಶ ನೀಡುವರೆಂಬ ವಿಶ್ವಾಸವನ್ನು ಪಕ್ಷ ವ್ಯಕ್ತಪಡಿಸಿದೆ. ಇವತ್ತೇನಾರ ಮಹಿಳೆಯರಿಗೆ ಸ್ಥಾನಮಾನ ಸಿಕ್ಕಾವಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಮಾತ್ರ. ಬಿಜೆಪಿಯಲ್ಲಿ ಎಷ್ಟು ಜನ ಹೆಣ್ಮಕ್ಳು ಮುಖ್ಯಮಂತ್ರಿಗಳಾಗಿದ್ದಾರೆ, ಕಾಂಗ್ರೆಸ್ದಾಗ ಎಷ್ಟು ಜನ ಆಗಿದ್ದಾರೆ ಹೇಳೋಣ. ಮಹಿಳಾ ಮುಖ್ಯಮಂತ್ರಿಗಳಾಗಿದ್ದು ಸುಷ್ಮಾ ಸ್ವರಾಜ್ ಹಿಡ್ಕೊಂಡು ದೆಹಲಿ ಉಮಾ ಭಾರತಿ, ಮಧ್ಯಪ್ರದೇಶ ವಸುಂಧರಾ ರಾಜೆ, ರಾಜಸ್ಥಾನ ಆನಂದಿಬೆನ್ ಪಟೇಲ್, ಇಷ್ಟೆಲ್ಲ 4-5 ಮಂದಿ ಹೆಣ್ಮಕ್ಳು ತಮ್ಮ ದೇಶದಲ್ಲಿ ಮಹಿಳಾ ಮುಖ್ಯಮಂತ್ರಿಗಳಾಗಿದ್ದಾರೆ. ಕಾಂಗ್ರೆಸ್ದಾಗ ಯಾರಾಗಿದ್ದಾರೆ ಹೇಳಿ? ನರೇಂದ್ರ ಮೋದಿಜಿಯವರು ಮಾಡೋದು ಕ್ರೀಡೆ ತೊಗೊಸಲಿಕ್ಕಲ್ಲ, ಮಹಿಳೆಯರಿಗೆ ಸ್ಥಾನಮಾನ ಏನು ಕೊಡಬೇಕು, ಅವ್ರ ರಿಸರ್ವೇಷನ್ ಏನು ಕೊಡಬೇಕು, ಅದಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಇವ್ರಿಗೆ ಹೆದರಿಕೆ ಆದ್ರ ಸಲಕ್ಕೆ ಇವರಿಗೆಲ್ಲ ರಾಹುಲ್ ಗಾಂಧಿ ಅವರು ಎದಕ್ಕೆ ಹೆದರಿಕೆ, ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಸಾಹೇಬ್ ಎದುರು ಹೆದರಿಕೆ, ಎಲ್ಲರಿಗೂ ಅವ್ರಿಗೂ ಅಷ್ಟೇ ಸಿಗ್ತದೆ, ನಮಗೂ ಅಷ್ಟೇ ಸಿಗ್ತದೆ. ಸ್ಥಾನಮಾನಗಳಿಗೆ ಏನು ಡಿಫ್ರೆನ್ಸ್ ಏನಿದೆ? ನರೇಂದ್ರ ಮೋದಿಯವರು ಪಾರ್ಲಿಮೆಂಟ್ದಾಗ ಹೇಳಿದಾರೆ, ನಮಗೇನು ಕ್ರೆಡಿಟ್ ಬೇಡ, ನೀವೇ ಕ್ರೆಡಿಟ್ ತೊಗೊಳ್ರಿ, ಎಲ್ಲ ಪತ್ರಿಕೆದ ನಿಮ್ಮೆಲ್ಲರದ್ದು ಫೋಟೋಗಳು ಹಾಕಿ ಅಭಿನಂದನೆಗಳು ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಅದ್ರೂ ಅವ್ರು ಯಾಕೆ ಸಪೋರ್ಟ್ ಮಾಡಲಿಲ್ಲ? ಒಟ್ಟ ಮಹಿಳೆಯರು ಓನ್ಲಿ ಓಟ್ ಹಾಕಬೇಕು, ಕುಂದಿರ್ಬೇಕು, ಅವ್ರಿಗೆ ಯಾವುದೂ ಸ್ಥಾನಮಾನ ಸಿಗಬಾರ್ದು ಅಂತಕ್ಕಂಥದ್ದು. ಕಾಂಗ್ರೆಸ್ದ ಒಂದು ಕಲ್ಚರ್, ಯಾರು ಹೆಣ್ಮಕ್ಳು ಹೊರಗಡೆ ಬರಬಾರ್ದು, ಯಾರು ಮುಂದುವರಿಬಾರ್ದು, ಕೆಲವು ಮಂದಿ ಮಾತ್ರ ಸೀಮಿತ ಇದೆ, ಅವರಿಷ್ಟೇ ಬದುಕಬೇಕು, ಅವರಿಷ್ಟೇ ರಾಜಕೀಯದಾಗ ಬರಬೇಕು. ಇನ್ನೂ ಏನು ಮಹಿಳಾ ಮೀಸಲಾತಿಗೆ ಇವರು ವಿರೋಧ ಮಾಡಿರುವ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳ ಇವರು ಹಾಕಿರುವ ಒಂದು ಬೆಂಕಿ ಅಂತ ಅನ್ಕೊಂತೀನಿ. ಇನ್ನೂ ದಗ 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 ಅಂತ ಉರಿತಾನೆ ಇದೆ. ಇದು ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಇದು ಭಾಳಷ್ಟು ಟೆಕ್ನಿಕಲ್ ರೀಸನ್ಸ್ ಅನ್ನೇ ಹೇಳಿದರು. ಡಿಲಿಮಿಟೇಷನ್ ಸಲುವಾಗಿ ನಾವು ಮಾಡ್ತಾ ಇಲ್ಲ, ಡಿಲಿಮಿಟೇಷನ್ ಈಗ ಯಾಕೆ ಮಾಡಬೇಕು, ಸೆನ್ಸಸ್ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ರು. ಡಿಲಿಮಿಟೇಷನ್ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಈಗ ನಿಮಗೆ ಒಂದಿಷ್ಟು ನಿಜಾಂಶಗಳನ್ನು ನಾನು ತೊಗೊಂಡ್ಬರ್ತೀನಿ. ಫಸ್ಟ್ ಡಿಲಿಮಿಟೇಷನ್ ಆಗಿದ್ದು 1951 ಸೀಟ್ಸ್ ಇರೋದು ಅವಾಗ 494. ಇದು ಲೋಕಸಭಾ ಪಾರ್ಲಿಮೆಂಟೇರಿಯನ್ ಸೀಟ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅವಾಗ ನಮ್ಮ ಪಾಪ್ಯುಲೇಷನ್, ನಮ್ಮ ಭಾರತ ದೇಶದ ಪಾಪ್ಯುಲೇಷನ್ ಇರೋದು 36 ಕೋಟಿ. 36 ಕೋಟಿ. ಅವಾಗ ರಿಪ್ರೆಸೆಂಟ್ ಮಾಡೋದು 7 ಕೋಟಿಗೆ 7 ಲಕ್ಷಕ್ಕೆ ಒಬ್ರು MP ರಿಪ್ರೆಸೆಂಟ್ ಮಾಡ್ತಾ ಇದ್ರು. ಮತ್ತೆ 1961 ಡಿಲಿಮಿಟೇಷನ್ ಆಗುತ್ತೆ, 522 ಸೀಟ್ಸ್. ಅವಾಗ ನಮ್ಮ ಜನಸಂಖ್ಯೆ ಇರೋದು 43.9 ಕೋಟಿ. ಅವಾಗ ಒಬ್ರು MP ರಿಪ್ರೆಸೆಂಟ್ ಮಾಡ್ತಾರೆ 8.4 ಲ್ಯಾಕ್ ಪಾಪ್ಯುಲೇಷನ್.
1971 ಅಲ್ಲಿ ಮತ್ತೆ ಡಿಲಿಮಿಟೇಷನ್ ಆಗುತ್ತೆ. ನಂಬರ್ ಆಫ್ ಸೀಟ್ಸ್ ಇರೋದವರು 543, ಪಾಪ್ಯುಲೇಷನ್ 54.8 crores, 1 MP is representing 10 lakhs. ಇದಾದ್ಮೇಲೆ ಎಮರ್ಜೆನ್ಸಿ ಟೈಮಿಗೆ ಇದನ್ನ ಇಂದಿರಾ ಗಾಂಧಿ ಅವರು ಫ್ರೀಸ್ ಮಾಡ್ತಾರೆ. ಈಗ ನಮ್ಮ ಅದಾದ್ಮೇಲೆ ನೆಕ್ಸ್ಟ್ 2001 ಆದ್ಮೇಲೆ ಒಂದು ಕ್ಲಾಸ್ ಇರುತ್ತೆ, ಏನು ಅಂತಂದ್ರೆ 25 years ತನಕ ಮತ್ತೆ ಡಿಲಿಮಿಟೇಷನ್ ಮಾಡಬಾರ್ದು ಅನ್ನೋದು ಒಂದು ಕ್ಲಾ ಇದೆ ಅದರಲ್ಲಿ. ಸೊ ಅದ್ರ ಸಲುವಾಗಿ ನಾವು 2026 ಅಲ್ಲಿ ಈಗ ಡಿಲಿಮಿಟೇಷನ್ ಅನ್ನ ನಾವು ಮಾಡೋ ಪರಿಸ್ಥಿತಿ ಬಂದಿದೆ. ಇದನ್ನ ಕಾಂಗ್ರೆಸ್ ಮತ್ತೆ ಇತರ ಪಕ್ಷದವ್ರು ಕೇಳಿದ್ರು, ನೀವು ಮೊದಲು ಯಾಕೆ ಡಿಲಿಮಿಟೇಷನ್ ಮಾಡಿಲ್ಲ, 11 ವರ್ಷ ನಿಮಗೆ ಯಾಕೆ ಬೇಕಿತ್ತು ಡಿಲಿಮಿಟೇಷನ್ಗೆ ಅಂತ ಹೇಳಿದ್ರು. ಸೆನ್ಸಸ್ ಬಗ್ಗೆ ನಾನು ಹೋದ್ಸಲ ಪತ್ರಿಕಾಗೋಷ್ಠಿ ಮಾಡಿದಾಗೆ ನಾನು ಹೇಳಿದ್ದೀನಿ, 2011 ಅಲ್ಲಿ ಸೆನ್ಸಸ್ ಆಗಿತ್ತು, ಪೆಂಡಮಿಕ್ ಇರೋದ್ರಿಂದ ನಮಗೆ ಡಿಲೇ ಆಗಿದೆ. ದಟ್ ಈಸ್ ಥ್ರೂಔಟ್ ದ ವರ್ಲ್ಡ್ ದಟ್ ವಾಸ್ ಅ ಪ್ರಾಬ್ಲಮ್. ಹೇಗೆ ಫ್ಯೂಲ್ ಮತ್ತೆ LPG ಎಲ್ಲ ಥ್ರೂಔಟ್ ದ ವರ್ಲ್ಡ್ ಪ್ರಾಬ್ಲಮ್ ಇದೆ, ಪೆಂಡಮಿಕ್ಕು ಸಹ ವಿಶ್ವದಾದ್ಯಂತ ಒಂದು ಪ್ರಾಬ್ಲಮ್ ಇತ್ತು. ಸೊ ಇವತ್ತಿನ ನಿಟ್ಟಿನಲ್ಲಿ ಟೆಕ್ನಿಕಲಿ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಏನ್ ಡಿಸಿಷನ್ ಅನ್ನ ತಗೊಂಡಿದ್ರು ಅದ್ರ ಪ್ರಕಾರ ನಾವು 2026 ಅಲ್ಲಿ ನಾವು ಡಿಲಿಮಿಟೇಷನ್ಗೆ ಹೋಗ್ಬೇಕು. ನಮ್ಮ ಜನಸಂಖ್ಯೆ ಇರೋದು ಇವಾಗ 140 ಕೋಟಿ ಮೇಲೆ ನಮ್ಮ ಭಾರತದ ಜನಸಂಖ್ಯೆ ಇದೆ. ನೀವು ಅದ್ರ ಪ್ರಕಾರ ನೋಡಿದ್ರೆ 25ರಿಂದ 48, ಕೆಲವೊಂದು ಕಡೆ ಅಂತೂ 48 ಲಕ್ಷ ಜನಸಂಖ್ಯೆಗೆ ಒಬ್ರು MP ಇದ್ದಾರೆ. ಇದು ಪಾಸಿಬಲ್ ಇದೆಯಾ? ಇದು ಮೋದಿಜಿ ಅವ್ರು ಬಂದ ಮೇಲೆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತ? ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಅವರಾದಂತ ಇಲ್ಲಿ ಫರ್ತಾಬಾದ್ ಹತ್ರ ಊರಿದೆ, ನಮ್ಮ ಮನೆ ಇದೆ ಅಲ್ಲಿ. ನನ್ನ ಮಗಳು 4th ಸ್ಟ್ಯಾಂಡರ್ಡ್ ಇದ್ಲವಾಗ. ಪ್ರತಿ ತಿಂಗಳು ನಾವು ಊರಿಗೆ ಹೋಗಿ ಬರ್ತಾ ಇದ್ವಿ. ಸಾಯಂಕಾಲ ಆಗಿತ್ತು, ಹೆಣ್ಮಕ್ಳು ಪಾಪ ನ್ಯಾಚುರಲ್ ಕಾಲ್ಸಿಗೆ ಹೋಗಿತ್ತು. ಶಿ ಇಸ್ 19 years ನಾವು. ಅವಳು ಅವಾಗನೇ ಹೇಳಿದ್ವಿ, ಅಮ್ಮ ಯಾಕಮ್ಮ ಸರ್ಕಾರ ಇವರಿಗೆಲ್ಲ ಶೌಚಾಲಯಗಳನ್ನ ಕಟ್ತಾ ಇಲ್ಲ ಅಂತ ಕೇಳಿದ್ವಿ. ಯಾಕೆ ಇಲ್ಲಿನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಲಿ ಯಾರೇ ಆಗಲಿ ಇದನ್ನ ಶೌಚಾಲಯಗಳನ್ನ ಅವ್ರಿಗೆ ಫೆಸಿಲಿಟಿ ಮಾಡಿಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಒಂದು 4th ಸ್ಟ್ಯಾಂಡರ್ಡ್ ಹುಡುಗಿ ಇರೋ ತಿಳುವಳಿಕೆಗೆ 60 ವರ್ಷ ಇವರು ನಮ್ಮ 50% ಮಹಿಳೆಯರ ಸಮರ್ಥನೆ ತಗೊಂಡು 65 ವರ್ಷ ಇವರೇನು ದೇಶವನ್ನ ಆಳಿದಾರಲ್ಲ, ಇವರಿಗೆ ಮಹಿಳೆಯರಿಗೆ ಸ್ಟ್ರೆಂತ್ ಮಾಡ್ಬೇಕನ್ನೋದು ಒಂದು ಮಾನಸಿಕತೆ ಬಂದಿಲ್ವಾ ಇವರಿಗೆ? 12 ಕೋಟಿ ಶೌಚಾಲಯಗಳನ್ನ ಕಟ್ಟಿದ್ದಾರೆ, 15 ಕೋಟಿ ಜಲ್ ಜೀವನ್ ಮಿಷನ್ ಕನೆಕ್ಷನ್ ಮನೆಗಳಿಗೆ ಕೊಟ್ಟಿದ್ದಾರೆ, 10 ಕೋಟಿ 33 ಲಕ್ಷ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಮುದ್ರಾ ಯೋಜನೆ ಆಯ್ತು, ಮಾತೃ ವಂದನೆ ಆಯ್ತು, ಸರ್ವೈಕಲ್ ಕ್ಯಾನ್ಸರ್ ಫ್ರೀ ವ್ಯಾಕ್ಸಿನೇಷನ್ ಆಯ್ತು. ಟೇಕ್ ಇಟ್ ಫಾರ್ ಎನಿಥಿಂಗ್ ದಟ್ ಮ್ಯಾಟರ್. ಇವನ್ನೆಲ್ಲ ಯಾಕೆ ಬೇಸಿಕ್ ಥಿಂಗ್ಸ್ ಕೇಳ್ತಾ ಇದ್ದೀನಿ, ಹೋಗ್ಲಿ ಬಿಡಿ. ನಮಗೆ ಗಿವನ್ ಅಸ್ ಆನ್ ಲೇಡಿ ಫೈಟರ್ ಜೆಟ್ಸ್ ಕೊಟ್ಟಿದ್ದಾರೆ, ಟಾಪ್ ಮೋಸ್ಟ್ ಸೈಂಟಿಸ್ಟ್ಗಳು ಕೊಟ್ಟಿದ್ದಾರೆ. ಚಂದ್ರಯಾನ 2 ಅಲ್ಲಿ ಮಿಷನ್ ಡೈರೆಕ್ಟರ್, ಪ್ರೊಜೆಕ್ಟ್ ಡೈರೆಕ್ಟರ್ ಇಬ್ರು ಲೇಡೀಸೇ ಇದ್ರು. ಆಪರೇಷನ್ ಸಿಂಧೂರಲ್ಲೂ 3 ಲೇಡಿ ಆಫೀಸರ್ಸ್ ಇದ್ರು. ಅಂದ್ರೆ ಮೋದಿಜಿ ಅವರು ಬರೀ ಹೆಣ್ಮಕ್ಳಿಗೆ ಸ್ಟ್ರೆಂತ್ ಅಷ್ಟೇ ಮಾಡಿಲ್ಲ, ಈಗ ಅವರಿಗೆ ಪೊಲಿಟಿಕಲಿ ಒಂದು ಪಂಚಾಯತಿಂದ ಪಾರ್ಲಿಮೆಂಟ್ಗೆ ಹೋಗಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾ ಇದ್ರೆ, ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಹೆಣ್ಮಕ್ಳ ತೆಗೆ ಅಂದ್ರೆ ಇದು ಒಂಥರ ಹೇಗೆ ಗೊತ್ತಾ, ಬಹಳ ಆದರಣೀಯ ನರೇಂದ್ರ ಮೋದಿಜಿ ಅವರು ಹೇಳಿದ್ರು, ಈ ವಿಷಯ ಹೇಗಿದೆ ಅಂದ್ರೆ ಇದು ಭ್ರೂಣ ಹತ್ಯೆ ತರ. ರವಿವರ್ಮ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಸಂಗೀತ ಮತ್ತು ಸಂಸ್ಕೃತಿಯ ಸೊಬಗು ಮೂಡಿಸಿದ ಭವ್ಯ ಮಹೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಿತು. ರವಿವರ್ಮ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆ ಹಡ್ಗಿಲ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಕಲಬುರಗಿಯ ಕನ್ನಡ ಸಾಹಿತ್ಯ ಪರಿಷತ್ನ ಕನ್ನಡ ಭವನದಲ್ಲಿ ಸಂಗೀತ ಸಾಂಸ್ಕೃತಿಕ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವು ಬೆಳಗ್ಗೆ 11:20ಕ್ಕೆ ಪ್ರಾರಂಭಗೊಂಡಿದ್ದು, ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಅಧ್ಯಕ್ಷರಾದ ವಿಜಯಕುಮಾರ್ ತೇಗಲ್ತಿಪ್ಪಿ, ಅತಿಥಿಗಳಾದ ಶರಣಗೌಡ ಅಲ್ಲಂಪ್ರಭು ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಅಧ್ಯಕ್ಷರಾದ ವಿಜಯಕುಮಾರ್ ತೇಗಲ್ತಿಪ್ಪಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶರಣಗೌಡ ಅಲ್ಲಂಪ್ರಭು ಪಾಟೀಲ್, ಉಪನಿರ್ದೇಶಕಿ ಜಗದೇಶ್ವರಿ ನಾಶಿ, ಡಾಕ್ಟರ್ ರಮೇಶ್ ಲಂಡನ್ಕರ್, ಸುರೇಶ್ ಎಲ್ ಶರ್ಮಾ ಹಾಗೂ ಡಾಕ್ಟರ್ ಅಣ್ಣಪ್ಪ SG ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅತಿಥಿಗಳಾಗಿ ಮಲ್ಲನಾಥ್ ದೇಶ್ಮುಖ್,
ಕಲ್ಯಾಣ್ ಕುಮಾರ್ ಶೀಲ್ವನ್, ಪ್ರೊಫೆಸರ್ ರೇವಯ್ಯ ವಸ್ತ್ರದಮರ್ ಮತ್ತು ಗುರುಬಂಡಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಭುವನೇಶ್ವರಿ ಚುಮ್ಕುಡ್, ಶೋಭಾದೇವಿ ಚಕ್ಕಿ, ಪದ್ಮಾವತಿ ಧನ್ನಿ, ರಾಜ್ಕುಮಾರಿ ಶ್ರೀದೇವಿ, ರಾಜೇಶ್ವರಿ ವಾಡಿ, ಜಗನ್ನಾಥ್ ಬಿ ಶೇಖ್ಜಿ, ಗಿರಿಮಲ್, ಇನ್ ಗುಲ್ಬರ್ಗಾ ವಾಹಿನಿಯ ಮಂಜುನಾಥ್ ಕುಲಕರ್ಣಿ, ಬಾದ್ಶಾ ಸೇರಿದಂತೆ ಅನೇಕ ಗಣ್ಯರಿಗೆ ಜಿಲ್ಲಾ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿತರಾದರು. ಇದರ ಜೊತೆಗೆ ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆ ಬೆಳಗ್ಗೆ 9:45ರಿಂದ 10:45ರವರೆಗೆ ನಡೆದಿದ್ದು, ಸ್ಥಳೀಯ ಕಲಾವಿದರು ತಮ್ಮ ಸೃಜನಾತ್ಮಕತೆಯನ್ನು ಪ್ರದರ್ಶಿಸಿದರು. ಸ್ಪರ್ಧೆಗೆ ಗೌರಿ ಗುರುದತ್ ಮತ್ತು ಜ್ಯೋತಿ ಅಕ್ಷಯ್ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಕಲಾವಿದರು ಮತ್ತು ವಿವಿಧ ಕ್ಷೇತ್ರಗಳ ಪ್ರಶಸ್ತಿ ಪುರಸ್ಕೃತರು ತಮ್ಮ ಕಲಾ ಪ್ರದರ್ಶನಗಳಿಂದ ಪ್ರೇಕ್ಷಕರನ್ನು ಮನೋರಂಜಿಸಿದರು. ಸ್ವಾಗತ ಹಾಗೂ ಪ್ರಾಸ್ತಾವಿಕವನ್ನು ಶಿವಶಂಕರ್ ಬಿ ನಿರ್ವಹಿಸಿದರು. ಡಾಕ್ಟರ್ ಮಾರುತಿ ಬೇಂದ್ರೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅಂತಿಮವಾಗಿ ಸಾಗರ್ ವಾಗ್ಮೋರೆ ವಂದನಾರ್ಪಣೆ ಸಲ್ಲಿಸಿದರು. ಕಾರ್ಯಕ್ರಮವು ಸಂಸ್ಕೃತಿ, ಸಾಹಿತ್ಯ ಮತ್ತು ಕಲೆಯ ಸಮನ್ವಯದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. On behalf of all the awardees, I take this opportunity from the bottom of our heart, my heartfelt gratitude to our Shivshankar sir, ಹಾಗೂ ಎಲ್ಲ ನಮ್ಮ ರವಿವರ್ಮ ಕಲಾ ಹಾಗೂ ಸಾಂಸ್ಕೃತಿಕ ಈ ಒಂದು ಸಂಘದಿಂದ ನಾನು ಹೃದಯಪೂರ್ವಕವಾಗಿ ವಂದನೆ ಹಾಗೂ ಕೃತಜ್ಞರಾಗಿದ್ದೇನೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभाविक एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.
ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಅದ್ವೈತ ವೇದಾಂತದ ಸಂದೇಶವನ್ನು ದೇಶಾದ್ಯಂತ ಹರಡಿಸಿ ವೇದಗಳ ಪುನರ್ಜೀವನ, 4 ಮಠಗಳ ಸ್ಥಾಪನೆ, ಭಗವದ್ಗೀತೆ, ಉಪನಿಷತ್ತುಗಳಿಗೆ ಭಾಷ್ಯ ಬರೆಯುವ ಮೂಲಕ ಭಾರತೀಯ ಸಂಸ್ಕೃತಿಗೆ ಅಮೂಲ್ಯ ಕೊಡುಗೆ ನೀಡಿರುವ ಆದಿಗುರು ಶಂಕರಾಚಾರ್ಯ ಜಯಂತ್ಯೋತ್ಸವದ ಶುಭಾಶಯ ಕೋರಿದ ರಾಘವೇಂದ್ರ ಕುಲಕರ್ಣಿ, ಕೋಗ್ನೂರ್. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ತತ್ವಜ್ಞಾನಿಗಳ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಶ್ರೀ ಶಂಕರರ ಜಯಂತಿಯನ್ನು ತತ್ವಜ್ಞಾನಿಗಳ ದಿನಾಚರಣೆಯೆಂದು ಆಚರಣೆ ಮಾಡಲಾಗುವುದು. ಈ ಒಂದು ಶ್ರೇಯಸ್ಸು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಸರ್ಕಾರಕ್ಕೆ ಸಲ್ಲುತ್ತದೆ. ಹಾಗೂ 8ನೇ ಶತಮಾನದಲ್ಲಿಯೇ ಸಮಾನತೆಗಾಗಿ ಅದ್ವೈತದ ಸಿದ್ಧಾಂತದ ಮೂಲಕ ಇಡೀ ಭಾರತ ದೇಶವನ್ನು ಸಂಚಾರ ಮಾಡಿದಂತಹ ಕೀರ್ತಿ ಶ್ರೀ ಶಂಕರರಿಗೆ ಸಲ್ಲುತ್ತದೆ. ಹಾಗೂ ಸನಾತನ ಹಿಂದೂ ಧರ್ಮದ ಅಳಿವು ಮತ್ತು ಬೆಳವಣಿಗೆಗಾಗಿ ಭಾರತ ದೇಶದ 4 ಮೂಲೆಗಳಲ್ಲಿ 4 ಶಂಕರಾಚಾರ್ಯರ ಪೀಠಗಳನ್ನು ಸ್ಥಾಪಿಸಿರುತ್ತಾರೆ. ಪೂರ್ವಕ್ಕೆ ಪೂರಿ ಹಾಗೂ ಪಶ್ಚಿಮಕ್ಕೆ ದ್ವಾರಕಾ, ಉತ್ತರಕ್ಕೆ ಬದರಿನಾಥ ಹಾಗೂ ದಕ್ಷಿಣಕ್ಕೆ ಶೃಂಗೇರಿ ಪೀಠಗಳನ್ನು ಸ್ಥಾಪಿಸಿದಂಥ ಕೀರ್ತಿ ಶ್ರೀ ಶಂಕರಾಚಾರ್ಯರದು. ಹಾಗೂ ವೇದ ಉಪನಿಷತ್ತುಗಳಿಗೆ ಭಾಷೆಯನ್ನು ಬರೆದರು ಮತ್ತು ಭಾರತ ದೇಶಾದ್ಯಂತ ಸಂಚಾರ ಮಾಡಿದಂಥ ಮಾರ್ಗವೇ ಅಖಂಡ ಭಾರತವಾಗಿ ಗುರುತಿಸಲ್ಪಟ್ಟಿದೆ. ಹೀಗಾಗಿ ಈ ವಿಶೇಷವಾದ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು शकाइना बैप्टिस्ट एकेडमी, 23 वर्षों की उत्कृष्ट शैक्षणिक सेवा, ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE,
ಸಿಇಟಿ ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.